ಎಲ್ಲ ಮಕ್ಕಳು ಒಂದೇ. ನಾನು ಹೇಳೋದಿಷ್ಟೆ, ದೃಷ್ಟಿ ತೆಗಿಬೇಕಾ ಮನೇಲಿ ತೆಗೀರಿ. ರೋಡ್ ಮೇಲೆಲ್ಲ ದೃಷ್ಟಿ ತೆಗೆದ್ಬಿಟ್ಟು ರೋಡ್ ಮೇಲೆ ಹಸಿಮೆಣಸಿನ್ಕಾಯಿ ಒಗಾಸ್ತೆ, ಕೆಂಪು ಮೆಣಸಿನ್ಕಾಯಿ ಒಗಾಸ್ತೆ, ಮೊಟ್ಟೆ ಒಡೆದು ಒಗಾಸ್ತೆ, ಈ ಥರ ಮಾಡೋದು ತಪ್ಪಂತ ಹೇಳ್ತೀನಿ ನಾನು. ನಮ್ಮ ಮಗುಗೆ ದೃಷ್ಟಿ ತೆಗಿಯೋ ಅವಸರದಲ್ಲಿ ನಾವು ಅಲ್ಲಿ ಒಗಾಸಿದ್ರೆ ಬೇರೆ ಮಗುಗೆ ಯಾರು ಬೇರೆ ಮಕ್ಳು ತಾಗಿದ್ರೆ ಅವ್ರಿಗೆ ದೃಷ್ಟಿ ಆಗಲ್ವಾ? ದಯವಿಟ್ಟು ಆ ತಪ್ಪು ಮಾಡಬೇಡಿ ಅಂತೀನಿ. ಯಾಕಂದರೆ ತುಂಬ ಜನ ಆ ಥರ ಮಾಡಿದರೆ ನಾನು ಒಂದು 4-5 ಜನಕ್ಕೆ ನಾನು ಬೈದಿದ್ದು ಉಂಟು, ಜಗಳ ಮಾಡಿದ್ದು ಉಂಟು. ನಾನು ನನ್ನ ಮಗುಗೆ ದೃಷ್ಟಿ ತೆಗಿತೀನಿ, ಹಳದಿ ಸಾಸಿವೆ ತೊಗೊಂಡ್ಬಿಟ್ಟು ದೃಷ್ಟಿ ತೆಗೆದು ನಮ್ಮ ಸಿಂಕಲ್ಲಿ ಹಾಕ್ಕೊಳ್ತೀನಿ, ನಮ್ಮ ಮನೆ ಒಳಗೆ ಸಿಂಕಲ್ಲಿ. ಯಾಕಂದರೆ ನಮ್ಮ ಮಗುಗೆ ದೃಷ್ಟಿ ತೆಗಿಯೋ ಅವಸರದಲ್ಲಿ ಬೇರೆ ಮಕ್ಕಳಿಗೆ ನಾವು ತೊಂದರೆ ಕೊಡೋದು ದೊಡ್ಡ ತಪ್ಪಾಗತ್ತೆ. ಅದನ್ನೇ ಹೇಳೋದು ನಾವು ಮಾಡಿರೋ ತಪ್ಪು ಉಲ್ಟಾ ಹೊಡಿಬೋದು ನಮಗೆ. ಯಾಕಂದರೆ ನಾಳೆ ಏನಾದರೂ ಬೇರೆಯವ್ರ ದೃಷ್ಟಿ ತೆಗೆದುಬಿಟ್ಟು ಅದು ಅಲ್ಲಿ ಹಾಕಿದಾಗ ನಾವು ತುಳಿದ್ರೆ ನಮ್ಮ ಮಗುಗೆ ಎಫೆಕ್ಟ್ ಆಗ್ಬೋದು ಅಂತ ಹೇಳ್ತೀನಿ ನಾನು. ನನಗೆಷ್ಟು ಕಷ್ಟ ಆಗಿದೆ ಅಂದರೆ ಇವಳಿಂದ ನಾನು ಕಷ್ಟಪಟ್ಟು ಲಾಂಗ್ ಹೇರ್ ಬೆಳೆಸಿದ್ದು ಕೂಡ ಕಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಕಾರಣ ಎಷ್ಟು, ನನ್ನ ಕೂದಲು ಎಳಿಯೋದು. ಸೊ ಅದಕ್ಕಾಗಿ ಸ್ವಲ್ಪ ಟ್ರಿಮ್ಮಿಂಗ್ ಹೇರ್ಸ್. ಸೊ ಹೇರ್ಸ್ ಉದ್ದ ಬಂದಮೇಲೆ ಅವಳು ತುಂಬ ಕೂದಲು ಎಳಿಯೋದು, ಕೂದಲು ಕಚ್ಚೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ಭಾಳ ಕಷ್ಟ ಆಯಿತು. ಬಟ್ ತುಂಬ ಚೆನ್ನಾಗಿ ಹೇರ್ಸ್ ಬಂದಿತ್ತು. ಸ್ವಲ್ಪ ಟ್ರಿಮ್ಮಿಂಗ್ ಮಾಡೋ ಪರಿಸ್ಥಿತಿ ಬಂತು. ಅಮ್ಮಂದ್ರು ಅಂದಮೇಲೆ ಸ್ಯಾಕ್ರಿಫೈಸ್ ಮಾಡಿದ್ದಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಏನಾದರೂ ಹೇಳಿದರೆ ಅಮ್ಮ ತಾನೇ ಮಾಡಬೇಕು ತಾನೇ ಅಂತ ಹೇಳ್ತಾರೆ. ನನಗೆ ತುಂಬ ಕಷ್ಟ ಆಗ್ತಿದ್ದು ಪಾಪುಗೆ ಎತ್ಕೊಂಡು ಮೇಂಟೈನ್ ಮಾಡೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೇರ್ ಕಟ್. ಬಟ್ ನನ್ನ ಹಸ್ಬೆಂಡ್ ಹೇಳೋದು ಪಾಪುಗೋಸ್ಕರ ಅಲ್ಲ, ನೀನು ಸ್ವಲ್ಪ ಸ್ಟೈಲಿಶಿಗೋಸ್ಕರ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಮನೆಗೆ ಬರ್ತಿದ್ದಂಗೆ ಇಷ್ಟೆಲ್ಲ ಅಡುಗೆ. ಯಾರೋ ಗೆಸ್ಟ್ ಬರ್ತೀನಿ ಅಂತ ಹೇಳಿದರು. ನಮ್ಮ ಪಾಪು ಆದ್ಮೇಲೆ ಬಂದೇ ಇರಲಿಲ್ಲ ಅವ್ರು ನೋಡೋಕ್ಕೆ. ಹಾಗಾಗಿ ಅವ್ರಿಗೋಸ್ಕರ ಎಲ್ಲ ಪ್ರಿಪ್ರೇಷನ್ಸು. ನಾನ್ ವೆಜ್ ಪ್ರಿಯರವರು. ಸೊ ಹಾಗಾಗಿ ನಾನು ಅವರಿಗೆ ಪೆಪ್ಪರ್ ಚಿಕನ್, ಗುಂಟೂರು ಚಿಕನ್ ಮತ್ತು ಮಟನ್ ಸಾರು ಮತ್ತು ರೈಸ್ ಮಾಡಿದೆ. ಅವರು ಮುದ್ದೆ ತಿಂತಾರಂತೆ. ಸೊ ಮುದ್ದೆ ಪ್ರಿಪೇರ್ ಮಾಡ್ತಿದ್ದೆ. ಮುದ್ದೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೂ ದಿನಕ್ಕೆ ಇಂಪ್ರೂವ್ಮೆಂಟ್ ಅಂತೂ ಆಗ್ತಾ ಇದ್ದೀನಿ. ನೋಡಿ ಹೇಗೆ ಮಾಡಿದ್ದೀನಿ ಮುದ್ದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಮನೆ ಒಡತಿ ಅಂದಮೇಲೆ ಎಲ್ಲ ಕೆಲಸನೂ ನಾವೇ ಮಾಡಬೇಕು. ಮನೆ ದರ್ಬಾರ್ ಹೇಗೆ ಮಾಡ್ತೀವೋ ಹಾಗೆ ಮನೇಲಿರೋ ಎಲ್ಲ ಕೆಲಸಗಳು ನಮ್ಮ ತಲೆ ಮೇಲೆ ಬಿದ್ದಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಅದೊಂದೇ ಅಲ್ಲ, ನಮಗೆ ಯಾವಾಗ ನಮಗೆ ಇನ್ನೊಂದು ಬೇಬಿ ಆಗತ್ತೆ, ಅದಾದಮೇಲೆ ನಾವು ಫಸ್ಟ್ ಮಗುನೇನಾದ್ರು ಸ್ವಲ್ಪ ಮರ್ತ್ಬಿಟ್ವಿ ಅಂದರೆ ಅವ್ರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತ ಗೊತ್ತಾಗಲ್ಲ. ಸೊ ನಾನು ಇವನು ಹಿಂದೆ ನನಗೆ ಸ್ಟಡೀಸ್ ಬದಲಂತೂ ಭಾಳ ಕಾನ್ಸಂಟ್ರೇಟ್. ಸ್ವಲ್ಪ ಆ ಕಡೆ ಈ ಕಡೆ ಹೋಗಂಗಿಲ್ಲ. ನಾನೇನಾದರೂ ಕಾಣಲಿಲ್ಲ, ನಾನೇನಾದರೂ ಕೆಲಸದಲ್ಲಿ ಬ್ಯುಸಿ ಇದ್ದೆ ಅಂದರೆ ಇವನೇನಾದರೂ ಕಿತಾಪತಿ ಮಾಡ್ತಾ ಕೂತಿರ್ತಾನೆ. ಎಕ್ಸಾಮ್ಸ್ ಇರುತ್ತೆ, ಬುಕ್ ಮಾತ್ರ ಕೈಯಲ್ಲಿರುತ್ತೆ, ಆದರೆ ಓದ್ತಾ ಇರಲ್ಲ. ಏನೋ ಒಂದು ಮ್ಯಾಗ್ನೆಟ್ ತೆಗೆದೆ, ಇಲ್ಲ ಏನೋ ಒಂದು ಮಾಡಿದೆ, ಮೊಬೈಲ್ ನೋಡ್ತಾ ಇದೆ, ಏನಾದರೂ ಒಂದಿರುತ್ತೆ. ಮಕ್ಕಳಲ್ವಾ, ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಮುಂದೆ ಕೂತ್ಕೊಂಡು ಏನು ಮಾಡ್ತಿದ್ಯಾ, ಏನು ಓದ್ತಿದ್ಯಾ ಅಂದರೆ, ಬಿಡಮ್ಮ ನಾನು ಓದ್ಕೋತೀನಿ, ಯಾಕಮ್ಮ ಟಾರ್ಚರ್ ಕೊಡ್ತೀಯಾ, ಈ ಥರ ಮಾತು ಎಲ್ಲರ ಮೊದಲು ಇರೋದು. ನಮ್ಮ ಮನೇಲೂ ಇದೇ ಕತೆ. ನಾನು ಮಾತ್ರ ಬಿಡಲ್ಲ. ಸ್ಟಡೀಸ್ ಇಂಪಾರ್ಟೆಂಟ್. ಇವತ್ತಿನ ಕತೆ ಇಷ್ಟು.